Hi butterflies, butterflies, ಚಿಟ್ಟೆಗಳು. Hi butterflies, hi butterflies, hi butterflies. ವೆಲ್ಕಮ್ ಟು ಕವಿತಾಲಯ ಹೊಪ್ಪನೊಪ್ಪನ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ, ನಿನ್ನೆ ಹಿಂದಿನ ಎಪಿಸೋಡ್ನಲ್ಲಿ ನಾನು ಇನ್ನರ್ ಚೈಲ್ಡ್ ಬಗ್ಗೆ ಮಾತಾಡಿದ್ದೆ. ಇನ್ನರ್ ಚೈಲ್ಡ್ ಅಂದ್ರೆ ಏನು, ಅದು ಹೇಗಿರುತ್ತೆ, ಒಳಗಿನ ಮಗು ಅಂತ ಹೇಳಿದೆ. ಒಳಗಿನ ಮಗು ನಮ್ಮಲ್ಲಿರುತ್ತೆ. ಓಕೆ, ಈಗ ನನ್ನ ಹೆಸರು ಕವಿತಾ. ನನ್ನ ಒಳಗಡೆ ಒಂದು ಪುಟಾಣಿ ಕವಿತಾ ಇರುತ್ತೆ. ಓಕೆ, ನಾನು ಆದಷ್ಟು ಬೇಗ ನನ್ನ ಪುಟಾಣಿ ಕವಿತಾನ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನಿಮ್ಮೆಲ್ಲರಿಗೂ. ಓಕೆ, ಮೈಟ್ ಬಿ ಇನ್ ಒಂದೆರಡು ದಿವಸದಲ್ಲಿ ನನ್ನ ಚಿಕ್ಕ ಪುಟಾಣಿ ಕವಿತನ ಜೊತೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಓಕೆ, ಅಲ್ಲಿವರೆಗೂ ಸ್ವಲ್ಪ ವೈಟ್ ಮಾಡಿ. ಓಕೆ, ಇನ್ನರ್ ಚೈಲ್ಡ್ ಅಂದ್ರೆ ಏನು, ನಮ್ಮ ಒಳಗಡೆ ಇರೋ ಪುಟಾಣಿ ಮಗು. ಅದನ್ನ ಯಾವಾಗ್ಲೂ ನಾವು ಪ್ಯಾಂಪರ್ ಮಾಡ್ಕೊತಾ ಇರ್ಬೇಕು. ಚಿಕ್ಕ ವಯಸ್ಸಿಂದ ಏನಾಗಿರುತ್ತೆ, ನಮ್ಗೆ 7 ವರ್ಷಗಳ ನಂತರ ನಾವೇನೇನು ನೋಡಿರ್ತೀವಿ ಎಲ್ಲ ರೆಕಾರ್ಡ್ ಆಗಿರುತ್ತೆ ನಮ್ಮ ಮನಸ್ಸಲ್ಲಿ, ನಮ್ಮ ಬ್ರೈನ್ ಅಲ್ಲಿ, ನಮ್ಮ ಥಾಟ್ಸ್ ಅಲ್ಲಿ ಎಲ್ಲ ತುಂಬಿಕೊಂಡಿರುತ್ತೆ. ನಾವು ಸ್ಕೂಲ್ಗೆ ಹೋಗಿರ್ತೀವ, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿರ್ತೀವ, ಡ್ಯಾನ್ಸ್ ಆಡಿರ್ತೀವ, ಸ್ಕೂಲಲ್ಲಿ ಕಾಲೇಜಲ್ಲಿ ಡ್ಯಾನ್ಸ್ ಆಡಿರ್ತೀವಿ, ಫ್ರೆಂಡ್ಸ್ ಜೊತೆ ಪಾರ್ಕ್ಗೆ ಹೋಗಿರ್ತೀವಿ, ತುಂಬಾ ನೋಡಿರ್ತೀವಿ ಲೈಫಲ್ಲಿ ಅಲ್ವಾ. ಇಲ್ಲಿವರೆಗೂ ಏನೇನಿದೆ ಎಲ್ಲಾನು ರೆಕಾರ್ಡ್ ಆಗಿರುತ್ತೆ. ಸೊ ಏನಾಗುತ್ತೆ, ಅದೆಲ್ಲ ರೆಕಾರ್ಡ್ ಆದಾಗ ಏನಾಗುತ್ತೆ, ನಮಗೆ ನೆಗೆಟಿವ್ಸು ಇರುತ್ತೆ, ಪಾಸಿಟಿವ್ಸು ಇರುತ್ತೆ. ಸೊ ಪಾಸಿಟಿವ್ ಜಾಸ್ತಿ ಇರಲ್ಲ, ನೆಗೆಟಿವ್ಸ್ ಜಾಸ್ತಿ ಇರುತ್ತೆ. ನಾವೇನ್ ಮಾಡ್ತೀವಿ ಆಸ್ ಎ ಹ್ಯೂಮನ್ ಮೈಂಡ್ ಏನ್ ಮಾಡುತ್ತೆ, ನೆಗೆಟಿವ್ನ ಬೇಗ ಅಟ್ರಾಕ್ಟ್ ಮಾಡುತ್ತೆ, ಪಾಸಿಟಿವ್ಗಿಂತ ಬೇಗ ನೆಗೆಟಿವ್ನ ಅಟ್ರಾಕ್ಟ್ ಮಾಡುತ್ತೆ. ಯಾಕೆ ಅಂತ ಹೇಳ್ತೀನಿ. ಓಕೆ, ಬಿಕಾಸ್ ವಿ ಆರ್ ಇನ್ ಕಾನ್ಷಿಯಸ್ ವರ್ಲ್ಡ್. ನಾವು ಕಾನ್ಷಿಯಸ್ ವರ್ಲ್ಡ್ ಅಲ್ಲಿ ಇದೀವಿ. ಪ್ರತಿಯೊಂದು ನೋಡ್ತಾ ಇರ್ತೀವಿ ಫಿಸಿಕಲ್ ಆಗಿ. ಟಿವಿ ನೋಡ್ತೀವಿ, ಮೊಬೈಲ್ ನೋಡ್ತೀವಿ, ಡೈಲಿ ಹೊರಗಡೆ ಹೋಗ್ತೀವಿ, ಎಲ್ಲ ನೋಡ್ತಾ ಇರ್ತೀವಿ. ಪ್ರತಿಯೊಂದು ರೆಕಾರ್ಡ್ ಆಗ್ತಾ ಇರುತ್ತೆ. ಸೊ ನಮಗೆ ಇನ್ಫಾರ್ಮೇಶನ್ಸ್, ಕಲೆಕ್ಟಿವ್ ಇನ್ಫಾರ್ಮೇಶನ್ ನಮ್ಮ ಸುತ್ತಮುತ್ತ ನಡೆಯೋದ್ರಿಂದ ನಮ್ಮಲ್ಲಿರೋ ಎನರ್ಜಿ ನಮಗೆ ಗೊತ್ತಾಗೋದಿಲ್ಲ. ಸೊ ನಾವೇನ್ ಮಾಡ್ತೀವಿ, ಅದನ್ನ ಬಿಲೀವ್ ಮಾಡ್ತೀವಿ. ಓಕೆ, ಇದೇ ನಿಜ, ಇದೇ ಸತ್ಯ ಅಂತ ಬಿಲೀವ್ ಮಾಡ್ತೀವಿ. ಬಟ್ ನಮ್ಮ ಇನ್ನರ್ ಚೈಲ್ಡ್ಗೆ ಗೊತ್ತಿಲ್ಲ ಅದೆಲ್ಲ ಅಲ್ವಾ. ನಿಮ್ಮಲ್ಲಿರೋ ಸ್ಟ್ರೆಂತ್ ನಿಮ್ಮ ಇನ್ನರ್ ಚೈಲ್ಡ್ಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ ನಿಮ್ಮಲ್ಲಿರೋ ಸ್ಟ್ರೆಂತ್. ದಟ್ ಈಸ್ ಮೇನ್ ಇಂಪಾರ್ಟೆಂಟ್. ನಿಮ್ಮ ಸ್ಟ್ರೆಂತ್, ನಿಮ್ಮ ಶಕ್ತಿ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಎಲ್ಲರೂ ಅನ್ಕೊಂತೀರಲ್ಲ, ಇವಾಗ ನಾನು ವರ್ಕಿಂಗ್ ವುಮೆನ್, ನಾನು ಹೋಗ್ಬಿಟ್ಟು ನಮ್ಮ ಎಂಪ್ಲಾಯೀಸ್ ಹತ್ರ ನಿನ್ ಕೈಲಿ ಇದಾಗುತ್ತೆ ಅಂತ ಹೇಳಿದ್ರೆ, ಮೇಡಮ್ ನೀವೇನ್ ಹೇಳ್ತಿದ್ದೀರಾ, ನನ್ನ ಕೈಲಿ ಆಗಲ್ಲ ಮೇಡಮ್, ಇದೆಲ್ಲ ಆಗದೆ ಇರೋ ಕೆಲಸ. ನಾನು ಹೇಳ್ತೀನಿ ಅವ್ರ ಕೈಲಿ ಆಗುತ್ತೆ ಅಂತ, ಬಟ್ ಏನಂದ್ರೆ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರಲ್ಲ. ಸೊ ಎಲ್ಲಾರ್ಗು ಅವ್ರವ್ರ ಮೇಲೆ ಅವ್ರವ್ರಿಗೆ ನಂಬಿಕೆ ಇರಬೇಕು, ಕಾನ್ಫಿಡೆನ್ಸ್ ಲೆವೆಲ್ ಇರಬೇಕು, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರಬೇಕು. ನಾವು ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೂ ಕ್ಲಾರಿಟಿ, ವಿಷನ್ ಅನ್ನೋದು ಎರಡು ತುಂಬಾ ಇಂಪಾರ್ಟೆಂಟ್. ಒಂದು ಕ್ಲಾರಿಟಿ ಇರಬೇಕು, ಒಂದು ವಿಷನ್ ಇರಬೇಕು. ಕರೆಕ್ಟ್ ಅಲ್ವಾ? ಸೊ ಕ್ಲಾರಿಟಿ, ವಿಷನ್ ಇಲ್ದಿರ ನಾವೇನಾದ್ರೂ ಕೆಲಸ ಮಾಡಿದ್ರೆ ಅದು ಯಾವತ್ತೂ ಆಗಲ್ಲ. ನೀವೇನೇ ಒಂದು ಚಿಕ್ಕ ಕೆಲಸ ತಗೊಳ್ಳಿ, ಕ್ಲಾರಿಟಿ, ವಿಷನ್ ಇರಲೇಬೇಕು. ಈಗ ಮಾಡಿದ್ರೆ ಈಗ ಆಗುತ್ತೆ, ಅದು ತುಂಬಾ ಇಂಪಾರ್ಟೆಂಟ್. ಕ್ಲಾರಿಟಿ ಆ್ಯಂಡ್ ವಿಷನ್ ತುಂಬಾ ಇಂಪಾರ್ಟೆಂಟ್. ಸೊ ಏನಾಗುತ್ತೆ, ಇನ್ನರ್ ಚೈಲ್ಡ್ಗೆ ಗೊತ್ತಿರಲ್ಲ ನಮ್ಮಲ್ಲಿ ಏನ್ ಶಕ್ತಿ ಇರುತ್ತೆ ಅಂತ. ನೀವ್ ಹೇಳ್ಬೇಕು ಇನ್ನರ್ ಚೈಲ್ಡ್ಗೆ, ನೀನ್ ಹೀಗಿದ್ಯಾ, ಹೀಗ್ ಮಾಡ್ಬೇಕು ಅಂತ. ಸೊ ಇವಾಗ ನಿಮ್ ಇನ್ನರ್ ಚೈಲ್ಡ್, ದಿಸ್ ಇಸ್ ಯೋರ್ ಇನ್ನರ್ ಚೈಲ್ಡ್. ನಿಮ್ ಇನ್ನರ್ ಚೈಲ್ಡ್ ನ ನೀವು ಹೇಳ್ಕೊಳ್ಳಿ. ಓಕೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಫಸ್ಟ್ ಆಫ್ ಆಲ್ ಇನ್ನರ್ ಚೈಲ್ಡ್ಗೆ ಹೇಳ್ಕೊಳ್ಳಿ, ಫರ್ಗಿವ್ನೆಸ್ ನ ಕೇಳಿ. ಬಿಕಾಸ್ ಈಗ ನನ್ನ ಹೆಸರು ಕವಿತಾ, ಎಲ್ಲರೂ ಹೇಗೆ ಹೇಳ್ಕೊಬೇಕು ಇನ್ನರ್ ಚೈಲ್ಡ್ಗೆ ಸಾರಿ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ಐ ಆಮ್ ಕವಿತಾ. ಸೊ ಮೈ ಡಿಯರ್ ಕವಿತಾ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ನಾನು ಯಾವಾಗಲೂ ನೀನು ಹರ್ಟ್ ಮಾಡ್ತಿದ್ದೆ, ನಾನು ಯಾವಾಗಲೂ ನೀನು ಅಳಿಸ್ತಾ ಇದ್ದೀನಿ, ಯಾವಾಗಲೂ ನಾನು ನಿನ್ನ ಕೈಲಿ ಆಗಲ್ಲ ಅಂತ ಹೇಳ್ಕೊತಾ ಇದ್ದೀನಿ, ನನ್ಗೆ ಹುಷಾರಿಲ್ಲ ಅಂತ ಹೇಳ್ಕೊತಾ ಇದ್ದೀನಿ. ಓಕೆ, ಇಲ್ಲದೆ ಇರೋ ನೆಗೆಟಿವ್ ಥಾಟ್ಸ್ ಎಲ್ಲ ನಿನ್ನನ್ನು ತುಂಬಿದ್ದೀನಿ ಆಲ್ರೆಡಿ. ಸೊ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ನಾನು ಆ ಥರ ಇಲ್ಲ. ಯು ಆರ್ ವೆರಿ ಗುಡ್, ಯು ಆರ್ ಸೋ ಸ್ವೀಟ್, ಯು ಆರ್ ವೆರಿ ಕೈಂಡ್, ಯು ಆರ್ ಸಚ್ ಅ ಲವಬಲ್ ಪರ್ಸನ್ ಅಂತ ನಾನು ಮರ್ತೋಗಿದ್ದೆ. ಐ ಆಮ್ ರಿಯಲಿ ವೆರಿ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಯು ಆರ್ ಸಚ್ ಅ ವಂಡರ್ಫುಲ್ ಪರ್ಸನ್ ಕವಿತಾ, ಯು ಡೋಂಟ್ ನೋ. ನಿನ್ನ ಕೈಲಿ ಎಲ್ಲ ಸಾಧ್ಯ, ನಿನ್ನ ಕೈಲಿ ನೀನೇನು ಬೇಕಾದರೂ ಸಾಧಿಸ್ತೀಯ, ನಾನೇನು ಬೇಕಾದರೂ ಸಾಧಿಸ್ಬೋದು. ಅರ್ಥ ಆಯ್ತಾ ಹೇಗೆ ಹೇಳ್ಕೊಬೇಕು ಅಂತ? ಸೊ ಎಲ್ಲರೂ ನಿಮ್ಮ ಇನ್ನರ್ ಚೈಲ್ಡ್ಗೆ ಹೇಳ್ಕೊಬೇಕು. ಓಕೆ, ನಿಮ್ಮ ಇನ್ನರ್ ಚೈಲ್ಡ್ಗೆ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ನೀನು ಎಷ್ಟು ನೀನು ನನ್ನ ಚಿನ್ನ, ನೀನು ನನ್ನ ಬಂಗಾರ ಅಂತ ಹೇಳ್ಕೊಬೇಕು. ಮುದ್ದು ಮಾಡ್ಕೊಳ್ಳಿ, ನೀವು ಇನ್ನರ್ ಚೈಲ್ಡ್ನ ಮುದ್ದು ಮಾಡ್ಕೊಳ್ಳಿ, ಪ್ಯಾಂಪರ್ ಮಾಡ್ಕೊಳ್ಳಿ. ಪ್ಯಾಂಪರ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಮುದ್ದು ಮಾಡ್ಕೊಳ್ಳಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು.
ನಿಮ್ಮ ಬಾಡಿ ನೀವು ಹೇಳಿದ ಮಾತು ಕೇಳುತ್ತೆ, ನಿಮ್ಮ ಇನ್ನರ್ ಚೈಲ್ಡ್ ನೀವು ಹೇಳಿದ ಮಾತು ಕೇಳುತ್ತೆ. ಲವ್ ಯೋರ್ ಸೆಲ್ಫ್, ಬಿ ಯೋರ್ ಸೆಲ್ಫ್. ಸಾಕಲ್ವಾ ಇಷ್ಟು ದಿವಸ ಸ್ಯಾಕ್ರಿಫೈಸ್ ಮಾಡಿದ್ದು? ಎಷ್ಟು ದಿವಸ ಸ್ಯಾಕ್ರಿಫೈಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ನನಗೆ. ಇನ್ನು ಎಷ್ಟು ದಿವಸ ಸ್ಯಾಕ್ರಿಫೈಸ್ ಮಾಡಬೇಕು ಅಂದ್ಕೊಂಡಿದ್ದೀರಿ? ಇಲ್ಲ, ನಾನು ಇವತ್ತಿಂದ ಬದಲಾಗ್ತೀನಿ, ಇವತ್ತಿಂದ ನಾನು ಮೆಡಿಟೇಷನ್ ಮಾಡ್ಕೋತೀನಿ ರೆಗ್ಯುಲರ್ ಆಗಿ. ನಾನು ಮೆಡಿಟೇಷನ್ ಮಾಡ್ಕೋತೀನಿ, ನಮ್ಮ ಮನೇಲಿರೋ ಎಲ್ಲರ ಕೈಲೂ ಮೆಡಿಟೇಷನ್ ಮಾಡ್ತೀನಿ, ಅಕ್ಕಪಕ್ಕ ಯಾರ್ಯಾರಿದ್ದಾರೆ ಎಲ್ಲರಿಗೂ ಮೆಡಿಟೇಷನ್ ಹೇಳ್ಕೊಡ್ತೀನಿ. ಎಲ್ಲರಿಗೂ ಒಪ್ಪನೊಪ್ಪನೋ ಹೇಳ್ಕೊಡಿ, ಎಲ್ಲರಿಗೂ ಮೆಡಿಟೇಷನ್ ಮಾಡೋದು ಹೇಳ್ಕೊಡಿ. ನಿಮ್ಮ ಮಕ್ಕಳಿಗೆಲ್ಲ ಹೇಳ್ಕೊಡಿ ಮೆಡಿಟೇಷನ್, ಚಿಕ್ಕ ಮಕ್ಕಳಿಂದಾನು ಹೇಳ್ಕೊಡಿ. ಅವ್ರಿಗೆ ಮಾಡಕ್ ಬಂದಿಲ್ಲ ಅಂದ್ರೆ ಹೇಳ್ಕೊಡಿ. ಅಟ್ಲೀಸ್ಟ್ ಒಂದು 2 minutes ಕಣ್ಮುಚ್ಕೊಂಡು ಯಾವ್ದಾದ್ರು ಒಂದು ಮುದ್ರಾಸ್ ತಗೊಂಡು ಜಸ್ಟ್ ಕಣ್ಮುಚ್ಕೊಂಡು ಬ್ರೀತ್ ಇನ್ ಬ್ರೀತ್ ಔಟ್ ಹೇಳ್ಕೊಡಿ ಮಕ್ಕಳಿಗೆ. ಎಲ್ಲರೂ ಹೇಳ್ಕೊಡಿ. ಇವತ್ತಿಂದ ನನಗೆ ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ, ಯಾರ್ಯಾರು ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ನಾನು ಹೊಪ್ಪನೊಪ್ಪನ ಮಾಡ್ಕೊತಾ ಇದ್ದೀನಿ, ಬೆಳಗ್ಗೆ ಸಾಯಂಕಾಲ 108 ಸಲ ಹೊಪ್ಪನೊಪ್ಪನ ಮಾಡ್ತಾ ಇದ್ದೀನಿ ಅಂತ ಎಲ್ಲರೂ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. ಅದು ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ವಾಟ್ಸಪ್ಪಲ್ಲಿ ಆಗಿರ್ಬೋದು. ದಯವಿಟ್ಟು ಎಲ್ಲರೂ ಮೆಡಿಟೇಷನ್ನ ಯಾರು ಮಿಸ್ ಮಾಡಬಾರ್ದು. ಎಲ್ಲರೂ ಮೆಡಿಟೇಷನ್ ಮಾಡಬೇಕು. ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್, ಮೈಂಡ್ ಆ್ಯಂಡ್ ಸೋಲ್. ಸೊ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಾವು ಎಷ್ಟು ಕೂಲಾಗಿರ್ತೀವಿ, ಎಷ್ಟು ಕಾಮ್ ಆಗಿರ್ತೀವಿ, ಅಷ್ಟು ನಾವು ನಮ್ಮ ಹೈಯರ್ ಪವರ್ಗೆ ನಾವು ಕನೆಕ್ಟ್ ಆಗ್ತೀವಿ. ನಮ್ಮ ಹೈಯರ್ ಮೈಂಡ್, ಲೋವರ್ ಮೈಂಡ್ ಇರುತ್ತೆ, ಹೈಯರ್ ಮೈಂಡ್ ಇರುತ್ತೆ. ಸೊ ನಾವು ಮೆಡಿಟೇಷನ್ ಮಾಡಿದಾಗ ಏನಾಗುತ್ತೆ, ನಮ್ಮ ಹೈಯರ್ ಮೈಂಡಲ್ಲಿ ನಾವು ಕನೆಕ್ಟ್ ಆಗ್ತೀವಿ. ಏನ್ ಬೇಕಾದ್ರೂ ಸಾಧಿಸ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ನಿಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬರಿಗೂ ಹೇಳ್ತಾ ಇದೀನಿ. ಓಕೆ, ಗಂಡಸರಾಗಿರ್ಬೋದು, ಹೆಂಗಸರಾಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಬಿಸ್ನೆಸ್ ಮಾಡ್ತಾ ಇರೋರು ಆಗಿರ್ಬೋದು, ಮದರ್ಸ್, ಯಾರ್ಯಾರು ಮನೇಲಿ ಇದ್ದೀರಾ, ಹೌಸ್ ವೈಫ್ಸ್ ಇನ್ನ ಜಾಸ್ತಿ ಕೆಲಸ ಮಾಡ್ತಾರೆ. ನನಗೆ ಗೊತ್ತಿರೋಂಗೆ ಮನೆ ನೋಡ್ಕೊಂಡಿರ್ತಾರೆ. ಓಕೆ, ಯಾರ್ಯಾರು ಹೌಸ್ ವೈಫ್ಸ್ ಆಗಿದ್ದೀರಾ ಎಲ್ಲರೂ ಮೆಡಿಟೇಷನ್ ಮನೇಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿ, ಮೆಡಿಟೇಷನ್ ಕ್ಲಾಸಸ್ ತಗೊಳ್ಳಿ. ನಿಮ್ಗೂ ಮನ್ಸು ತುಂಬಾ ರಿಲೀಫ್ ಆಗಿರುತ್ತೆ, ಪೀಸ್ ಆಫ್ ಮೈಂಡ್ ಆಗಿರುತ್ತೆ. ಪ್ರಾಕ್ಟೀಸ್ ಮೆಡಿಟೇಷನ್. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಯ್ತು, ಲೈಕ್ ಆಯ್ತು ಅಂತ ತಿಳ್ಕೊಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಅಮೇಝಿಂಗ್ ವಿಡಿಯೋ ಜೊತೆ ನಾನು ಇನ್ನು ಮುಂದೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಬರ್ತಾ ಇದ್ದೀನಿ. ಇನ್ನರ್ ಚೈಲ್ಡ್ನ ದಯವಿಟ್ಟು ಕ್ಲೆನ್ಸ್ ಮಾಡಿ. ಸೊ ಮುಂದಿನ ವಿಡಿಯೋಗಳಲ್ಲಿ ಹೊಸ ಟೆಕ್ನಿಕ್ಸ್ ಜೊತೆ ನಾನು ಮುಂದೆ ಬರ್ತಾ ಇದ್ದೀನಿ. ಇನ್ನರ್ ಚೈಲ್ಡ್ನ ಹೇಗೆ ಕ್ಲೆನ್ಸ್ ಮಾಡ್ಕೊಬೇಕು, ಹೇಗೆ ನಮ್ಮಲ್ಲಿರೋ ನೆಗೆಟಿವ್ ಥಾಟ್ಸ್ನ ಹೇಗೆ ನಾವು ರಿಲೀಸ್ ಮಾಡಬೇಕು, ಹೇಗೆ ಬರ್ನ್ ಮಾಡಬೇಕು ಅಂತ ಒಳ್ಳೊಳ್ಳೆ ವಿಡಿಯೋಸ್ ಜೊತೆ ನಾನು ಮುಂದೆ ಬರ್ತಾ ಇರ್ತೀನಿ. ಒಳ್ಳೊಳ್ಳೆ ಟೆಕ್ನಿಕ್ಸ್. ಸೊ ಹೋಪನೋಪನ ಮಾಡಿಕೊಂಡು ಮೆಡಿಟೇಷನ್ ಮಾಡಿಕೊಂಡು ಒಂದು ಸಿಂಪಲ್ ಟೆಕ್ನಿಕ್ಸ್ ಜೊತೆ ನಮ್ಮ ಡ್ರೀಮ್ಸ್ನ, ನಮ್ಮ ಗೋಲ್ಸ್ನ ನಾವು ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೊಬೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡಕ್ಕೆ ಬರ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಅದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ಎಲ್ಲರೂ ದಯವಿಟ್ಟು ಒಂದು ಬುಕ್ಕು, ಒಂದು ಪೆನ್ ರೆಡಿಯಾಗಿ ಇಟ್ಕೊಳ್ಳಿ. ನಾನು ಹೇಳೋದನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಎಲ್ಲರೂ ನೀವು ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿರೋ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಅಕ್ಕಪಕ್ಕ ಫ್ರೆಂಡ್ಸ್ ಇರ್ತಾರೆ, ಕೊಲೀಗ್ಸ್ ಇರ್ತಾರೆ, ದಯವಿಟ್ಟು ಎಲ್ರಿಗೂ ಹೇಳ್ಕೊಡಿ. ಎಲ್ರಿಗೂ ಅವ್ರವ್ರ ಡ್ರೀಮ್ಸ್, ಅವ್ರವ್ರ ಗೋಲ್ಸ್ ತುಂಬ ಬೇಗ ಅಚೀವ್ ಆಗುತ್ತೆ. ಓಕೆ, ಹಾಗೆ ಆಗುತ್ತೆ. ನಾವೇನೇ ಮಾಡಿದ್ರು ಕಾನ್ಫಿಡೆಂಟ್ ಇಂದ ಮಾಡಬೇಕು. ನಾವೇನು ನೋಡ್ತೀವಿ ಅದನ್ನ ಫಸ್ಟ್ ಆಫ್ ಆಲ್ ನಾವು ಬಿಲೀವ್ ಮಾಡಬೇಕು. ನಾವೇನು ಕೆಲಸ ಮಾಡ್ತಾ ಇದೀವಿ ಅದು ಇಷ್ಟಪಟ್ಟು ಮಾಡಬೇಕು. ಕಾನ್ಫಿಡೆಂಟ್, ಆ ಬಿಲೀವ್ ನಿಮ್ಮಲ್ಲಿ ಇರಬೇಕು. ಓಕೆ, ನಾನು ಮಾಡ್ತಾ ಇರೋದು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ಇದು ಹಾಗೆ ಆಗುತ್ತೆ ಅಂದ್ಕೊಂಡು ಮಾಡಿದ್ರೆ ಆಗುತ್ತೆ. ಸೊ ಎಲ್ಲರೂ ಒಂದು ಬುಕ್ಕು, ಒಂದು ಪೆನ್ ರೆಡಿಯಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ಟೆಕ್ನಿಕ್ಸ್ನ ಹೇಳ್ಕೊಡ್ತಾ ಹೋಗ್ತೀನಿ. ಆ ಟೆಕ್ನಿಕ್ಸ್ನ ನೀವು ಬರ್ಕೊಳ್ಳಿ. ಮೈಟ್ ಬಿ ನಾನು ತುಂಬ ಟೆಕ್ನಿಕ್ಸ್ ಹೇಳ್ಕೊಡ್ತಾ ಇರ್ತೀನಿ. ನಿಮ್ಗೆ ಯಾವುದಾದ್ರೂ ತುಂಬ ಸಿಂಪಲ್ ಅನ್ಸುತ್ತೆ, ನೀವು ಅದನ್ನ ಮಾಡ್ಕೊತಾ ಇರಿ. ಸೊ ಕೆಲವರು ಹೇಳ್ತಾರೆ, ಮೇಡಮ್ ನನಗೆ ಟೈಮ್ ಇರಲ್ಲ, ಹೋಪನೋಪನ ಮಾಡೋಕ್ಕೆ ಟೈಮ್ ಇರಲ್ಲ, ಮೆಡಿಟೇಷನ್ ಮಾಡೋಕ್ಕೆ ಟೈಮ್ ಇರಲ್ಲ ಅನ್ನೋರು ಏನು ಮಾಡ್ತೀರಾ? ಇನ್ನು 10 ವರ್ಷ ಹೀಗೆ ಇರಬೇಕು ಅಂತ ಅನ್ಕೊಂಡಿದ್ದೀರಾ? ಎಲ್ಲರೂ ಆನ್ಸರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಇನ್ನು 10 ವರ್ಷ ನಾನು ಹೀಗೆ ಇರ್ತೀನಿ, ನಾನು ಚೇಂಜ್ ಮಾಡ್ಕೊಳ್ಳಲ್ಲ ಮೇಡಮ್, ನಾನು ಮೆಡಿಟೇಷನ್ ಮಾಡೋಕ್ಕಲ್ಲ, ನನ್ನ ಟೈಮ್ ಇಲ್ಲ ಮೇಡಮ್, ನಾನು ಬೆಳಗ್ಗೆ ಕೆಲ್ಸಕ್ಕೆ ಹೋಗಬೇಕು, ಮನೇಲಿ ಅಡುಗೆ ಮಾಡಬೇಕು, ಟೈಮೇ ಇರಲ್ಲ. ನಾನು ತುಂಬ ಜನ ಹುಡುಗಿನ ನಾನು ನೋಡಿದ್ದೀನಿ. ಓಕೆ, ನಮ್ಮ ಎಂಪ್ಲಾಯೀಸ್ಗೆ ನಾನು ಮೆಡಿಟೇಷನ್ ಸಜೆಸ್ಟ್ ಮಾಡಬೇಕಾದ್ರೆ ತುಂಬ ಜನ ಹೇಳಿದ್ದಾರೆ, ಮೇಡಮ್ ನಾನು 7 o'clock ಎದ್ದೋಳ್ತೀನಿ ಮೇಡಮ್, 7 o'clock ಎದ್ದು 8 ಗಂಟೆ ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು, ನನಗೆ ಟೈಮ್ ಇರಲ್ಲ. ಸೊ ಯಾರ್ಯಾರು ಟೈಮ್ ಇರಲ್ಲ ಅಂತ ಹೇಳ್ತಾ ಇದ್ದೀರಾ? ಓಕೆ, ಪ್ಲೀಸ್ ಟೈಮ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಒಂದು 10 ನಿಮಿಷ, 15 ನಿಮಿಷ, 20 ನಿಮಿಷ ನಿಮಗೆ, ನಿಮ್ಮ ಹಾರ್ಟ್ಗೆ, ನಿಮ್ಮ ಸೋಲ್ಗೆ, ನಿಮ್ಮ ಮೈಂಡ್ಗೆ ನೀವು ಟೈಮ್ ಕೊಡಲೇಬೇಕು.
ನಿಮ್ಗೆ ಯಾವುದು ಹೆಲ್ತ್ ಇಶ್ಯೂಸ್ ಬರಬಾರ್ದು. ನಾನು ಪೀಸ್ ಆಫ್ ಮೈಂಡಲ್ಲಿ ಇರಬೇಕು, ನಾನು ಹ್ಯಾಪಿಯಾಗಿರಬೇಕು, ನನ್ನ ಫ್ಯಾಮಿಲಿನೂ ಹ್ಯಾಪಿಯಾಗಿ ನೋಡ್ಕೊಬೇಕು ಅಂದರೆ ನೀವು ರಿಲ್ಯಾಕ್ಸೇಷನ್ ಮೆಡಿಟೇಷನ್ ಶುಡ್ ಬಿ ಅ ಲೈಫ್ ಸ್ಟೈಲ್. ನಾನು ಡೈಲಿ ಮಾಡ್ತೀನಿ, ಬೆಳಗ್ಗೆನೂ ಮಾಡ್ತೀನಿ, ಮಧ್ಯಾಹ್ನ ಆದರೆ ಮಧ್ಯಾಹ್ನನೂ ಮಾಡ್ತೀನಿ, ನೈಟ್ ಆದರೆ ನೈಟು ಮಾಡ್ತೀನಿ. ನಾನು ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಅವಾಗ ನಾನು ಮಾಡ್ತೀನಿ. ದಟ್ಸ್ ಮೈ ಹ್ಯಾಬಿಟ್. ನಾನು ಎಲ್ಲಿ ಫ್ರೀಯಾಗಿ ನನಗೆ 5 ನಿಮಿಷ ಟೈಮ್ ಸಿಕ್ಕಿದ್ರು ನಾನು ಮೆಡಿಟೇಷನ್ ಮಾಡ್ಕೋತೀನಿ. ದಟ್ಸ್ ಮೈ ಹ್ಯಾಬಿಟ್. ಸೊ ನಮ್ಮ ಆರ್ ಬಾಡಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆರ್ ಮೈಂಡ್ ಅಂಡ್ ಸೋಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲರೂ ದಯವಿಟ್ಟು ನಿಮಗೆ ನೀವು ಟೈಮ್ ಕೊಡಿ, ನಿಮ್ಮ ಬಾಡಿಗೆ ನೀವು ಟೈಮ್ ಕೊಡಿ. ರಿಲ್ಯಾಕ್ಸೇಷನ್, ಎಕ್ಸಸೈಸ್, ಯೋಗ ತುಂಬ ಇದೆ. ಏನು ಬೇಕಾದರೂ ಮಾಡ್ಕೊಬೋದು, ಹೇಗೆ ಬೇಕಾದರೂ ಮೆಡಿಟೇಷನ್ ಮಾಡ್ಕೊಬೋದು. ಸೊ ಎಲ್ಲರೂ ಇದನ್ನು ಸೀರಿಯಸ್ ಆಗಿ ತಗೊಳ್ಳಿ, ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಡೈಲಿ ಲೈಫ್ ಸ್ಟೈಲಲ್ಲಿ ಮೆಡಿಟೇಷನ್ನ ಅಳವಡಿಸ್ಕೊಂಡು ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಇದ್ದೀನಿ. ಹೇಗೆ ಬೇಕಾದರೂ ಮೆಡಿಟೇಷನ್ ಮಾಡ್ಬೋದು. ನೀವು ಮನೆ ಒಳಗಡೆ ಮಾಡ್ಕೊತೀರಾ ಇಲ್ಲ ಮನೆ ಹೊರಗಡೆ ಮಾಡ್ಕೊತೀರಾ, ನಿಮ್ಮ ಮನೆ ಹೊರಗಡೆ ಏನಾದರೂ ಬ್ಯೂಟಿಫುಲ್ ಗಾರ್ಡನ್ ಇದ್ರೆ ಅಲ್ಲಿ ಕುತ್ಕೊಂಡು ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದು. ಇಲ್ಲ ನಾನು ಹೋಗಿ ಟೆರೆಸ್ ಮೇಲೆ ಮಾಡ್ಕೋತೀನಿ, ನಮ್ಮ ಮನೆ ಮೇಲ್ಗಡೆ ಜಾಗ ಇದೆ, ಇಲ್ಲ ನಾನು ಹೋಗಿ ಪಾರ್ಕಲ್ಲಿ ತುಂಬ ಲೈಕ್ ಈಗ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಒಳ್ಳೊಳ್ಳೆ ಪಾರ್ಕ್ಸ್ನ ರೆಡಿ ಮಾಡಿದ್ದಾರೆ. ಪಾರ್ಕ್ ಇರುತ್ತೆ, ಅಲ್ಲಿ ಎಕ್ಸಸೈಸ್ಗಂತಾನೆ ಒಂದು ಜಾಗ ಇರುತ್ತೆ, ಮೆಡಿಟೇಷನ್ಗಂತಾನೆ ಒಂದು ಜಾಗ ಇರುತ್ತೆ, ಅಲ್ಲಿ ಮಾಡ್ಕೋತೀನಿ ಅಂದರೆ ಮಾಡ್ಕೊಳ್ಳಿ. ಇಲ್ಲ ಒನ್ ಮೋರ್ ಅದ್ಭುತವಾದ ಮೆಡಿಟೇಷನ್ ಅಂದರೆ ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆವರೆಗೂ ಸೂರ್ಯನ ಬೆಳಕು ಬರುತ್ತಲ್ವಾ, ಆ ಸೂರ್ಯನ ಬೆಳಕಲ್ಲೂ ಕುತ್ಕೊಂಡು ನಾವು ತುಂಬ ಅದ್ಭುತವಾದ ಮೆಡಿಟೇಷನ್ ಮಾಡ್ಕೊಬೋದು. ಇಟ್ಸ್ ವೆರಿ ಗುಡ್ ಫಾರ್ ಎನರ್ಜಿ. ವಿಟಮಿನ್ ಡಿ ಸಿಗುತ್ತೆ, ಪ್ಲಸ್ ಸೋಲಾರ್ ಪ್ಲೆಕ್ಸಸ್ ಎನರ್ಜಿ ನಮ್ಮ ಬಾಡಿನಲ್ಲಿ ಆಕ್ಟಿವೇಟ್ ಆಗುತ್ತೆ. ಹೇಗೆ ಸೋಲಾರ್ ಪ್ಲೆಕ್ಸಸ್ ಎನರ್ಜಿ ನಮ್ಮ ಬಾಡಿನಲ್ಲಿ ನಾವು ತಗೊಬೇಕಂತ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಫ್ ನಾನು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಕೊಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಅಮೇಝಿಂಗ್ ಟೆಕ್ನಿಕ್ಸ್ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬಾಯ್.